ಸೆಕ್ಷನ್ 103 ಇದು ಬಂದ್ಬಿಟ್ಟು ಕೋರಮ್. ಇವಾಗ ಯಾವುದೇ ಒಂದು ಕಂಪ್ನಿ ಇರುತ್ತೆ, ಅದರಲ್ಲಿ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಮತ್ತು ಎಕ್ಸ್ಟರ್ನಲ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಇರುತ್ತೆ. ಸೊ ಅದರಲ್ಲಿ ಇಂತಿಷ್ಟು ಮೆಂಬರ್ ಪ್ರೆಸೆಂಟ್ ಆಗಿರ್ಬೇಕು ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಅದನ್ನ ನಾವು ಕೋರಮ್ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಸೊ ಪ್ರೈವೇಟ್ ಕಂಪ್ನಿ ಇತ್ತಂದರೆ ಅವಾಗ 2 ಮೆಂಬರ್ಸ್ ಪ್ರೆಸೆಂಟ್ ಆಗಿರಬೇಕು ಆ ಕೋರಮ್ನ ಫುಲ್ಫಿಲ್ ಮಾಡೋಕ್ಕೆ. ಅದೇ ಪಬ್ಲಿಕ್ ಕಂಪ್ನಿ ಇತ್ತಂದರೆ ಅಲ್ಲಿ 3 ಕ್ರೈಟೇರಿಯಾಸ್ ಇದೆ. ಫಸ್ಟ್ ಕ್ರೈಟೇರಿಯಾ ಬಂದ್ಬಿಟ್ಟು ಲೆಸ್ ದೆನ್ 1000 ಮೆಂಬರ್ಸ್ ಇದ್ರೆ ಅಂದರೆ 5 ಮೆಂಬರ್ಸ್ ಪ್ರೆಸೆಂಟ್ ಆಗಿರಬೇಕು ಆ ಮೀಟಿಂಗ್ನ ಫುಲ್ಫಿಲ್ ಮಾಡೋಕ್ಕೆ. ಮೋರ್ ದೆನ್ 1000 ಮೆಂಬರ್ಸು ಮತ್ತು ಲೆಸ್ ದೆನ್ 5000 ಇದ್ದಾರೆ ಅಂದರೆ 5 ಮೆಂಬರ್ಸ್ ಪ್ರೆಸೆಂಟ್ ಆಗಿರಬೇಕು ಕೋರಮ್ನ ಫುಲ್ಫಿಲ್ ಮಾಡೋಕ್ಕೆ. ಮತ್ತು ಮೋರ್ ದೆನ್ 5000 ಮೆಂಬರ್ಸ್ ಇತ್ತಂದರೆ ಸೊ ಅವಾಗ 30 ಮೆಂಬರ್ಸ್ ಪ್ರೆಸೆಂಟ್ ಆಗಿರಬೇಕು ಕೋರಮ್ನ ಫುಲ್ಫಿಲ್ ಮಾಡೋಕ್ಕೆ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಹೈಯರ್ ನಂಬರ್ ಆಫ್ ಮೆನ್ಷನ್ ಇತ್ತಂದರೆ ಸೊ ಅವಾಗ ಅಂತಿಷ್ಟು ಮೆಂಬರ್ಸ್ ಪ್ರೆಸೆಂಟ್ ಆಗಿರಬೇಕು ಆ ಮೀಟಿಂಗ್ನ ಫುಲ್ಫಿಲ್ ಮಾಡೋಕ್ಕೆ. ಇಲ್ಲಾಂದರೆ ಆ ಮೀಟಿಂಗ್ ಅಡ್ಜಾರ್ನ್ ಆಗುತ್ತೆ. ಸೊ ಕೋರಮ್ ಎಷ್ಟು ಗಂಟೆ ಒಳಗಡೆ ಫುಲ್ಫಿಲ್ ಮಾಡಬೇಕಂದ್ರೆ ಮೀಟಿಂಗ್ ಸ್ಟಾರ್ಟ್ ಆಗಿದ್ದು ಹಾಫ್ ಆನ್ ಅವರ್ ಒಳಗೆ ಕೋರಮ್ ಫುಲ್ಫಿಲ್ ಆಗಬೇಕು. ಮತ್ತು ಮೀಟಿಂಗ್ ಎಂಡ್ ಆಗೋವರೆಗೂ ಆ ಪರ್ಸನ್ಸ್ ಪ್ರೆಸೆಂಟ್ ಆಗಿರಬೇಕು. ಆ ಮೀಟಿಂಗ್ ನಡುವೆ ಆ ಪರ್ಸನ್ಸ್ ಎಂತೂ ಎದ್ದೋದ್ರು ಅಂದರೆ ಅವಾಗ ಕೂಡ ಆ ಮೀಟಿಂಗ್ ಅಡ್ಜಾರ್ನ್ ಆಗುತ್ತೆ, ಕ್ಯಾನ್ಸಲ್ ಆಗಿಬಿಟ್ಟು. ಮತ್ತು ಅಡ್ಜಾರ್ನ್ ಆಗಿರೋ ಮೀಟಿಂಗ್ ಯಾವಾಗ ಕಂಡಕ್ಟ್ ಮಾಡ್ತೀರಿ ಅಂದರೆ ನೆಕ್ಸ್ಟ್ ವೀಕಲ್ಲಿ ಸೇಮ್ ಡೇ ಸೇಮ್ ಟೈಮ್ ಸೇಮ್ ಪ್ಲೇಸಲ್ಲೇ ಕಂಡಕ್ಟ್ ಮಾಡ್ತೀರಿ. ಅದರಲ್ಲಿ ಎಂತೂ ಚೇಂಜಸ್ ಇತ್ತಂದರೆ ಬೋರ್ಡ್ ಆಫ್ ಡೈರೆಕ್ಟರು 2 ನ್ಯೂಸ್ ಪೇಪರ್ಸಲ್ಲಿ ಅಡ್ವರ್ಟೈಸ್ ಮಾಡ್ತಾರೆ. ಒಂದು ಇಂಗ್ಲೀಷಲ್ಲಿ, ಇನ್ನೊಂದು ವರ್ನಾಕುಲರ್ ಲ್ಯಾಂಗ್ವೇಜ್ ಅಂದರೆ ಲೋಕಲ್ ಲ್ಯಾಂಗ್ವೇಜಲ್ಲಿ. ಮತ್ತು ಇನ್ನೊಂದು ಬಂದ್ಬಿಟ್ಟು ಇಂಡಿವಿಜುವಲ್ ಆಗಿ ಕೂಡ ಅವರು ಹೇಳ್ಬೋದು ಎಲ್ಲ ಮೆಂಬರ್ಸ್ಗೂ. ಅದಾದ ನಂತರ ಇವಾಗ ಆ್ಯನ್ಯುವಲ್ ಜನರಲ್ ಮೀಟಿಂಗು ಮತ್ತು ಎಕ್ಸ್ಟರ್ನಲ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಏನಿರುತ್ತೆ ಅದು ಕಂಪ್ನಿ ಕಡೆಯಿಂದ ಕಂಡಕ್ಟ್ ಆಗಿತ್ತಂದರೆ ಅದು ಅಡ್ಜಾರ್ನ್ ಆಗುತ್ತೆ. ಅದು ಮೆಂಬರ್ ಎಂತೂ ರಿಕ್ವೆಸ್ಟ್ ಮಾಡಿಬಿಟ್ಟು ಕಂಡಕ್ಟ್ ಮಾಡಿದ್ದಾರಂತೆ ಆ ಮೀಟಿಂಗ್ ಕ್ಯಾನ್ಸಲ್ ಆಗುತ್ತೆ, ಅಡ್ಜಾರ್ನ್ ಆಗಲ್ಲ. ಮತ್ತು ಅದರಲ್ಲಿ 2 ಥರದ ಮೀಟಿಂಗ್ ಅಡ್ಜಾರ್ನ್ ಆದ ನಂತರ 2 ಥರ ಕೇಸಲ್ಲಿ ಅಡ್ಜಾರ್ನ್ ಆಗುತ್ತೆ. ಫಸ್ಟು ಮೀಟಿಂಗಲ್ಲಿ ಎಲ್ಲ ಮೆಂಬರ್ ಪ್ರೆಸೆಂಟ್ ಇರ್ತಾರೆ ಮತ್ತು ಕೋರಮ್ ಕೂಡ ಫುಲ್ಫಿಲ್ ಆಗಿರುತ್ತೆ. ಯಾವುದೋ ಒಂದು ಕಾರಣದಿಂದ ಆ ಮೀಟಿಂಗ್ನ ಅಡ್ಜಾರ್ನ್ ಮಾಡ್ತೀವಿ. ಸೊ ಅದು ಅಡ್ಜಾರ್ನ್ ಆದ ನಂತರ ನೆಕ್ಸ್ಟ್ ಯಾವಾಗ ಕಂಡಕ್ಟ್ ಮಾಡ್ತೀರಲ್ಲ ಅವಾಗ ಕೂಡ ಕೋರಮ್ ಫುಲ್ಫಿಲ್ ಆಗಬೇಕು ಅಂದ್ರೆ ಮಾತ್ರ ಆ ಮೀಟಿಂಗ್ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಾಂದರೆ ಮತ್ತೆ ಅಡ್ಜಾರ್ನ್ ಮಾಡ್ತೀರ ಆ ಮೀಟಿಂಗ್ನ. ಅದು ಆದ ನಂತರ ಇನ್ನೊಂದು ಕೇಸ್ ಏನಂದರೆ ಇವಾಗ ಯಾವುದೇ ಮೀಟಿಂಗ್ ಕರೀತಿರಲ್ಲ ಆ ಮೀಟಿಂಗಲ್ಲಿ ಕೋರಮ್ ಫುಲ್ಫಿಲ್ ಆಗಿಲ್ಲ ಅಂದರೆ ವಿತಿನ್ ಹಾಫ್ ಆನ್ ಅವರು ಆ ಮೀಟಿಂಗ್ನ ಅಡ್ಜಾರ್ನ್ ಮಾಡ್ತೀರಿ. ಸೊ ಅಡ್ಜಾರ್ನ್ ಮಾಡಿದ ನಂತರ ಆ ನೆಕ್ಸ್ಟ್ ಮೀಟಿಂಗನ್ನು ಕಂಡಕ್ಟ್ ಮಾಡ್ತೀರಿ. ಆ ಮೀಟಿಂಗಲ್ಲಿ ಯಾರೆಲ್ಲ ಮೆಂಬರ್ ಪ್ರೆಸೆಂಟ್ ಆಗಿರ್ತಾರೆ ಸೊ ಅವ್ರನ್ನ ನಾವು ವ್ಯಾಲಿಡ್ ಕೋರಮ್ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀರಿ. ಸೊ ಇದರಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಏನಿರ್ತಾರೆ ಅವ್ರನ್ನ ಯಾವಾಗ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂದರೆ ಯಾವಾಗ ಪ್ರಿಫರೆನ್ಷಿಯಲ್ ಶೇರ್ಸ್ ಅವ್ರ ರೈಟ್ಸ್ನ ಅಫೆಕ್ಟ್ ಆಗುತ್ತೆ ಅವಾಗ ಮಾತ್ರ ಅವ್ರನ್ನ ಕನ್ಸಿಡರ್ ಮಾಡ್ತೀರಿ. ಜಾಯಿಂಟ್ ಶೇರ್ ಹೋಲ್ಡರ್ಸ್ ಇದ್ದಾರೆ ಅಂದರೆ ಅವ್ರನ್ನ ಒಬ್ಬರೇ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೀರಿ.